ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ಶ್ರೀಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣಸಮುದ್ಭವಃ ಮಹಾಶನೋ ಮಹಾಪಾಪ್ಮಾ ವಿದ್ಯೇನಮಿಹ ವೈರಿಣಂ. ಭಗವಂತನು ಹೇಳಿದನು, ರಜೋಗುಣದಿಂದ ಹುಟ್ಟುವ ಈ ಕಾಮವನ್ನು, ಈ ಕ್ರೋಧವನ್ನು ಎಲ್ಲವನ್ನೂ ಕಬಳಿಸುವ ಮಹಾಪಾಪಿ ಎಂದು ತಿಳಿ, ಮತ್ತು ಇವುಗಳೇ ಈ ಪ್ರಪಂಚದಲ್ಲಿರುವ ವೈರಿಗಳೆಂದು ತಿಳಿ. ಪ್ರಕೃತಿಯಲ್ಲಿ ನಡೆಯುವ ವಿವಿಧ ವಿದ್ಯಮಾನಗಳೆಲ್ಲವೂ ಪ್ರಕೃತಿ ಪೂರಕವಾಗಿಯೇ ನಡೆಯುತ್ತದೆ ಎಂದು ಹೇಳಲಾಗದು. ಯಾರಲ್ಲಿ ಶೌರ್ಯ ಹೆಚ್ಚಾಗುತ್ತದೆ ಅಂತಹವರಿಗೆ ಸಾಧನೆ ಮಾಡಬೇಕೆಂಬ ಬಯಕೆ ಮೂಡುವುದು ಸಹಜ. ಶೌರ್ಯವಂತರಿಗೆ ಕಾದಾಡುವುದೇ ಗುರಿ. ತಮ್ಮ ಶೌರ್ಯದಿಂದ ಇಡೀ ಭೂಮಂಡಲವನ್ನು ತನ್ನದಾಗಿಸಿಕೊಳ್ಳಬೇಕೆಂಬ ಬಯಕೆ. ಹೋರಾಟದ ಸಮಯದಲ್ಲಿ ಸಾಕಷ್ಟು ಬಾರಿ ವಿಫಲ ಪ್ರಯತ್ನ ಮಾಡಬೇಕಾಗುವ ಕಾರಣ ಪ್ರತಿ ಬಾರಿ ಸೋತಾಗಲೂ ಕೋಪ ಹೆಚ್ಚುತ್ತದೆ. ಕೆಲವೊಮ್ಮೆ ಹಲವು ದಂಡಯಾತ್ರೆ ಮಾಡಿ ತನ್ನ ವೈರಿಯನ್ನು ಸೋಲಿಸಿದ ನಂತರ ರಾಜ್ಯವನ್ನು ಪಡೆಯುವ ಕಾರಣ ವೈರಿಗೆ ಸಕಾಲದಲ್ಲಿ ಸಲಹೆ ಇತ್ತು ರಾಜ್ಯವನ್ನು ಕಾಪಾಡಿದ ಜ್ಞಾನಿಗಳ ವರ್ಗವನ್ನು ನಾಶ ಮಾಡುವುದು. ವೈರಿಯ ಪ್ರೀತಿ ಪಾತ್ರರನ್ನು ಹಿಂಸಿಸುವ ಉದ್ದೇಶದಿಂದ ಅವರನ್ನು ಸೆರೆಹಿಡಿದು ತಂದು ತನ್ನ ಅಡಿಯಾಳಾಗಿ ಇರಿಸಿಕೊಳ್ಳುವುದು, ಇಲ್ಲವೇ ಅವರ ಮಾನಾಪಹರಣಕ್ಕೆ ಯತ್ನಿಸಿ ಪ್ರತಿಭಟಿಸಿದಾಗ ಚಿತ್ರಹಿಂಸೆಯಿಂದ ಕೊಲ್ಲುವುದು. ಹೀಗೆ ನಾನಾ ವಿಧದ ತಪ್ಪುಗಳನ್ನು ಮಾಡಲು ತನ್ನ ತೋಳ್ಬಲವೇ ಕಾರಣ ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ತೋಳ್ಬಲ ಹೆಚ್ಚಾಗಿರುವಂತಹವರು ಇಂದು ಹಣ ಮಾಡುವ ದಂಧೆಯಲ್ಲಿ ಇಳಿದಿರುವುದು ಕಾಣುತ್ತದೆ. ಒಬ್ಬ ವ್ಯಕ್ತಿಗೆ ಬೇಕಾಗಿರುವುದು 3 ಹೊತ್ತು ಊಟ ಹಾಗೂ ಕಣ್ತುಂಬ ನಿದ್ರೆ. ಇದನ್ನು ಪಡೆಯಲು ಇತರರನ್ನು ಹಿಂಸಿಸುವ ಅಗತ್ಯತೆ ಖಂಡಿತ ಇಲ್ಲ. ಪ್ರಪಂಚದಲ್ಲಿ ಇರುವುದೆಲ್ಲವೂ ತನಗೆ ಬೇಕೆಂಬ ಕಾರಣದಿಂದ ವಾಮ ಮಾರ್ಗದಿಂದ ಎಲ್ಲವನ್ನೂ ತನ್ನ ಖಾತೆಗೆ ಅಥವಾ ತನ್ನನ್ನು ನಂಬಿದವರ ಖಾತೆಗೆ ವರ್ಗಾಯಿಸಿಕೊಳ್ಳುವ ವ್ಯಕ್ತಿಗಳು ಅವಶ್ಯಕತೆ ಇಲ್ಲದಿದ್ದರೂ ಮೂಟೆ ಮೂಟೆ ಹಣ ಶೇಖರಣೆ ಮಾಡಿ ತಾವು ಇದನ್ನು ಸರಿಯಾಗಿ ಬಳಸದೆ ಸಮಾಜಕ್ಕೂ ಇದು ಸಿಗದಂತೆ ಮಾಡಿ ಸಮಾಜ ಕಂಟಕರಾಗುತ್ತಾರೆ. ಹಣ ಹಾಗೂ ತೋಳ್ಬಲದಿಂದ ಎಲ್ಲವನ್ನೂ ಜಯಿಸಬಹುದೆಂಬ ಹುಂಬತನದಿಂದ ಹೊನ್ನು, ಹೆಣ್ಣು, ಮಣ್ಣು ಎಲ್ಲವನ್ನೂ ತನ್ನದಾಗಿಸಿಕೊಳ್ಳಲು ಧರ್ಮದ ಚೌಕಟ್ಟು ಬಿಟ್ಟು ನೆಲದ ಕಾನೂನನ್ನು ಮೀರುತ್ತಾರೆ. ರಜೋಗುಣವನ್ನು ಹಿಡಿತದಲ್ಲಿಡಲು ಸಮರ್ಥ ಎದುರಾಳಿಯಾಗಲಿ ಅಥವಾ ಸರಿಯಾದ ಮಾರ್ಗದರ್ಶನ ಮಾಡುವ ಸಾತ್ವಿಕ ಗುರುವಾಗಲಿ ಇಲ್ಲದಿದ್ದರೆ ಚರಿತ್ರೆಯಲ್ಲಿ ನಡೆದ ರಕ್ತಪಾತ ಮತ್ತೆ ಮತ್ತೆ ಮರುಕಳಿಸುತ್ತಲೇ ಇರುತ್ತದೆ. ಈ ರೀತಿಯಲ್ಲಿ ರಜೋಗುಣದಿಂದ ಹುಟ್ಟುವ ಕಾಮಕ್ರೋಧಗಳೇ ಎಲ್ಲ ಪಾಪಕಾರ್ಯಕ್ಕೆ ಕಾರಣ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.